ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ರಟಕಲ್ ಗ್ರಾಮದ ವಿರಕ್ತ ಮಠದ ಪರಮಪೂಜ್ಯರಾದಂತಹ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಇಂದು ಬೆಳಗ್ಗೆ ಲಿಂಗೈಕ್ಯರಾಗಿದ್ದ ಕಾರಣ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಮತ್ತು ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂತಹ ಸಂಜೀವ್ ಕುಮಾರ್ ಪಾಟೀಲ್ ಮತ್ತು ಸಮಾಜದ ಮುಖಂಡರಾದ ಶರಣು ಪಾಟೀಲ್ ಮೋತಕಪಳ್ಳಿ ಅವರು ಮಾತನಾಡಿದ್ದು, ರಟಕಲ್ ಗ್ರಾಮದ ವಿರಕ್ತ ಮಠದ ಪರಮಪೂಜ್ಯರಾದ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಿಧನ ಆಗಿದ್ದರಿಂದ ವೀರಶೈವ ಲಿಂಗಾಯತ ಸಮಾಜಕ್ಕೆ ಮತ್ತು ಶ್ರೀಗಳ ಭಕ್ತರಿಗೆ ಬಹಳಷ್ಟು ಆಘಾತವಾಗಿದ್ದು, ಶ್ರೀಗಳಿಗೆ ಆತ್ಮಕ್ಕೆ ಭಗವಂತ ಶಾಂತಿ ಸುಖ ನೆಮ್ಮದಿ ನೀಡಲೆಂದು ನಾವೆಲ್ಲ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಸವ ಸೇವಾ ಸಮಿತಿಯ ಅಧ್ಯಕ್ಷ ನೀಲಕಂಠ ಸೀಳೀನ್, ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಸುಭಾಷ್ ಚಂದ್ರ ಎಂಪಳ್ಳಿ, ವಿಜಯ್ ಕುಮಾರ್ ಬೆಳಕೇರಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 11 ಗಂಟೆ 5 ನಿಮಿಷ ಒಳಗೆ ಬಂದು 2 ತಾಸು ಕಾಯ್ದಾರ. ನಮ್ಮ ಜಿಲ್ಲಾಧ್ಯಕ್ಷರೇ 2 ತಾಸು ಲೇಟ್ ಮಾಡಿರ್ವಿ. ಅಪ್ಪವ್ರು ಶಾಂತಿ ಸಮಾಧಾನದಿಂದ ಅಲ್ಲೇ ಕಾರ್ಯಕ್ರಮದಲ್ಲಿ ವೇಟ್ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಹೋಗ್ಯಾರ. ಹಾಗಾಗಿ ಇನ್ನೊಂದು ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಹಲ್ಕೋಡ ಗ್ರಾಮದಲ್ಲಿ ಕಳೆದ ವರ್ಷವೇ ಶ್ರಾವಣ ಮಾಸದಲ್ಲಿ 1 ತಿಂಗಳ ಮೂನಾಷ್ಟಮಿ ಕುಂತಿರೋರು ನಮ್ಮ ಸಿದ್ದೇಶ್ವರ ಗುಡಿಯಲ್ಲಿ. ಅಲ್ಲೂ ಕೂಡ 1 ತಿಂಗಳು ಅಚ್ಚುಕಟ್ಟಾಗಿ ಭಕ್ತರು ಡೈಲಿ ಅವ್ರ ಬಳಿ ಸಿದ್ದೇಶ್ವರ ಗುಡಿಗೆ ಏನಂದ್ರೆ ಡೈಲಿ ಒಂದು ಜಾತ್ರೆ ಇದ್ದಂಗೆ ಆ ಟೈಪ್ ಭಕ್ತರು ಹೊಂದಿರು. ಇದು ಏನಾಯ್ತು ಏನಿಲ್ಲೋ ಅದು ದೇವರ ಇಚ್ಛೆ, ಅದು ಇಚ್ಛೆ ಏನು ಗೊತ್ತಾಗೋಗ್ಯದ. ಹಾಗಾಗಿ ಇದು ನಮ್ಮ ಶ್ರೀಗಳ ಅರಿವಿನಿಂದ ಬಹಳಷ್ಟು ನಮ್ಮ ವೀರಶೈವ ಸಮಾಜಕ್ಕೆ ಮತ್ತು ನಮ್ಮ ಅವರ ಭಕ್ತರಿಗೆ ಬಹಳಷ್ಟು ದುಃಖದ ವಿಷಯ ಆಗಿದೆ. ಹಾಗಾಗಿ ದೇವರಲ್ಲಿ ನಾವು ಒಂದೇ ಪ್ರಾರ್ಥನೆ ಮಾಡೋದು, ದೇವರು ಯಾಕೆ ಈ ರೀತಿ ಮಾಡೋದು ಗೊತ್ತಿಲ್ಲ, ಅವರಿಗೆ ಒಳ್ಳೆಯ ರೀತಿಯಿಂದ ಅವರಿಗೆ ಮೋಕ್ಷ ನೀಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗಾಗಿ ಇನ್ನು ನಮ್ಮ ಸಮಾಜದ ಬಾಂಧವರು ನಮ್ಮ ಶರಣು ಮೂತಕಳ್ಳಿ ಅವರು ವಿಧಾನಸಭಾ ಕ್ಷೇತ್ರ ಕಾಳಗಿ ತಾಲೂಕಿನ ನಮ್ಮ ನಡುವಿನ ಮಠ ಅಂತಾರೆ ಮಣಿಪುರ ಸಿದ್ದರಾಮ ಶಿವಾಚಾರ್ಯರು. ಇವರು ಮೂಲತಃ ಹುಬ್ಬಳ್ಳಿಯ ಮುರುಘರಾಜೇಂದ್ರ ಮಠದಲ್ಲಿ ತಮ್ಮ ಸಂಸ್ಕಾರವನ್ನು ಪಡೆದು ಮುರುಘರಾಜೇಂದ್ರ ಸ್ವಾಮಿಗಳ ಶಿಷ್ಯರಾಗಿ ನಮ್ಮ ರಟಕಲ್ನಲ್ಲಿ ಇರ್ತಕ್ಕಂಥ ವಿರಕ್ತ ಮಠಕ್ಕೆ ಇವರು ಒಂದು ಸನ್ಯಾಸಿ ವಿರಕ್ತ ಮಠಕ್ಕೆ ಅವರು ಪೀಠಾಧಿಪತಿಗಳಾಗಿ ಬಂದು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅದರ ನಿನ್ನೆ ಅವ್ರು ಸ್ವರ್ಗವಾಸಿ ಆದಾಗ ಅವ್ರ ವಯಸ್ಸು 35 ವಯಸ್ಸಿತ್ತು. ಎಲ್ಲ ಸಾಮಾಜಿಕ ಕ್ಷೇತ್ರಗಳಲ್ಲಿ ಬಹಳ ಆಕ್ಟಿವ್ ಇದ್ರು. ವಿಶೇಷವಾಗಿ ಒಂದು ಬಸವಾದಿ ಶರಣರ ಚಿಂತನೆಗಳಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ರು. ತಮ್ಮ ಮಠದಲ್ಲಿ ವರ್ಷಕ್ಕೆ ಕನಿಷ್ಠ ಅಂದರೂ 5-6 ಕಾರ್ಯಕ್ರಮಗಳನ್ನು ಬಸವಾದಿ ಶರಣರ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮಂಥ ಯುವಕರಿಗೆ ಬಹಳ ಬೆನ್ನು ತಡ್ತಾ ಇದ್ರು. ನನಗೆ ಸುಮಾರು ಒಂದು 6 ವರ್ಷಗಳಿಂದ ಅವ್ರ ಜೊತೆಗೆ ಅವಿನಾಭಾವ ಸಂಬಂಧ ಇತ್ತು. ನಮ್ಮ ಕರ್ನಾಟಕದ ಬಾರ್ಡರ್ ಅಂಬು ರಾಮೇಶ್ವರದಲ್ಲಿ 41 ದಿನಗಳ ಕಾಲ ಅವರು ಮೌನಾನುಷ್ಠಾನ ಮಾಡಿದಾಗ ಅದರಲ್ಲಿ ಬಹಳಷ್ಟು ಜವಾಬ್ದಾರಿ ನಾನು ವಹಿಸಿದಾಗ ನಾನು ವೈಯಕ್ತಿಕವಾಗಿ ನಾವು ಅವರಿಗೆ ಒಂದು ಯಶಸ್ವಿಯಾಗಿ ಒಂದು 41 ದಿನ ಮುಗಿಸ್ಲಿಕ್ಕೆ ನಾವು ಸಹಕಾರ ಮಾಡಿದ್ದೀವಿ. ವಿಶೇಷವಾಗಿ ನಿನ್ನೆ ದಿನ ಅದು ಯಾಕೋ ವಿಧಿ ಆ ಥರ ಮಾಡ್ತೀವಿ. ನಿನ್ನೆ ದಿನ ಸುಮಾರು 5 ಗಂಟೆಗಳ ಕಾಲ ಅವರು ನಾವು ಒಂದೇ ವೇದಿಕೆ ಮೇಲೆ ಒಂದೇ ಕಾರ್ಯಕ್ರಮದಲ್ಲಿದ್ದೀವಿ. ನಮಗೆ ಅವ್ರು ಕರ್ಕೊಂಡು ಹೋಗಿ ಅವ್ರ ಮಠಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು, ಸುಭಾಷ್ ರಾಠೋಡ್ರು, ಜಗದೇವ್ ಗುತ್ತೇದಾರರು, ಪಾಲಮ್ಮನವರು, ಬಸವರಾಜ ಮಲಿಯವರು ನಾವಿದ್ದು ಯಾರೋ ಹುಡುಗರು ಊಟಕ್ಕೆ ನೀಡ್ತಾ ಇದ್ರು ಸಹ ಹುಡುಗರಿಗೆ ಯಾರಿಗೂ ಅವ್ರ ಕೈಯೆಲ್ಲ ಚಮಚ ಕೊಡಿದ್ರೆ ನಮ್ಮ ತಾಣದಲ್ಲಿ ಅವರೇ ನಮಗೆ ನಿನ್ನ ಮಧ್ಯಾಹ್ನ 4 ಗಂಟೆ ಅವರೇ ನಮಗೆ ಊಟ ಮಾಡಿದ್ರು. ಬರೋ ಟೈಮ್ದಾಗ ಬೇರೆದೆಲ್ಲ ಮಾತಾಡಿದ್ರು. ದುರ್ವಿಧಿ ಏನು ರಾತ್ರಿ 10-11 ಗಂಟೆಗೆ ಅವರು ಮನಸ್ಸಿಗೇನೋ ವಿಚಲಿತರಾಯಿತು. ಬೆಳಗ್ಗೆ 5 ಗಂಟೆಗೆ ಹೇಳೋ ತನಕನೇ ಅವ್ರ ಒಂದು ಸ್ವರ್ಗಸ್ಥರ ಅಂತ ಸುದ್ದಿ ಬಂತು. ಏನೇ ಇರಲಿ ಗುರು ಬಸವಣ್ಣನವರ ಒಂದು ಆದರ್ಶದಲ್ಲಿ ಇದ್ದಂಥ ವ್ಯಕ್ತಿಗೆ ಇವತ್ತು ಬಸವಣ್ಣ ಕಳ್ಕೊಂಡಿದ್ದಾನೆ. ಅವರಿಗೆ ಸದ್ಗತಿ ಸಿಗಲಿ. ನಾವೆಲ್ಲರೂ ಸಹ ಪೂಜ್ಯರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡೋಣ. ಸಾಧ್ಯ ಆದರೆ 5 ಗಂಟೆಗೆ ಅವರ ಅಂತಿಮ ವಿಧಿವಿಧಾನ ಕಾರ್ಯಗಳು ಅವರ ನಡುವಿನ ಮಠ ಸಿದ್ದರಾಮೇಶ್ವರ ಮಠದ ಆವರಣದಲ್ಲಿ ನಡೀತಾ ಇದೆ. ಆಗ ನಾವೆಲ್ಲರೂ ಹೋಗಿ ಮತ್ತೊಮ್ಮೆ ಶಾಂತಿ ಸಿಗೋಣ ಅನ್ನುವಂಥ ಮಾತನ್ನು ಹೇಳಿ ಅಖಂಡ ಚಿಂಚೋಳಿ ತಾಲೂಕಿನ ಎಲ್ಲ ವೀರಶೈವ ಸಮಾಜದ ಬಾಂಧವರ ಪರವಾಗಿ ಮತ್ತೊಮ್ಮೆ ಅವರಿಗೆ ಇವರಿಗೆ ಬ್ಯೂರೋ ರಿಪೋರ್ಟ್ ಸುನೀಲ್ ಸರಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.